ಸ್ವಲ್ಪ ಲೇಟ್ ಇತ್ತು, 6:45 ಬಂದೆ. ಮಕ್ಕಳು ನಡೀತಾರಲ್ಲ ಆ ಥರ ನಿನ್ನೆ ನೈಟ್ ಡ್ಯೂಟಿ ನದ್ದೇ ಇತ್ತು, ಇಲ್ಲೇ ಉಳ್ಕೊಂಡೆ. ಆಸ್ಪತ್ರೆ ಜೀವನನೇ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ. ಇವತ್ತು ಬೆಳಗ್ಗೆ 6:45ಗೆ ಬಂದೆ, ಸ್ವಲ್ಪ ಲೇಟ್ ಇತ್ತು, 6:45 ಬಂದೆ. ಎಂತ ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. 7 ಗಂಟೆ ಆಗಿದೆ, ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಆಗಲೇ ಕಾಫಿ ಕುಡಿದ್ರು, ಅಕ್ಕ ಕುಡಿಸ್ಬಿಟ್ಟು ಹೋದ್ರು ಕಾಫಿನ. ನಾನು ಆಮೇಲೆ ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ಅವ್ರಿಗೆ ತಿಂಡಿ ತೊಗೊಂಡ್ಬರ್ತೀನಿ. ಹಂಗೆ ನಾನು ಒಂಚೂರು ತಿಂಡಿ ತಿನ್ಕೊಂಡು. ವೆಲ್ಕಮ್ ಬ್ಯಾಕ್ ಟು. ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ. ನಾನು ಮತ್ತೆ ಆಸ್ಪತ್ರೆಯಿಂದ ಮನೆಗೆ ಬಂದೆ. ಅಲ್ಲಿ ನಮ್ಮ ಅಕ್ಕ ಮತ್ತೆ ನಮ್ಮ ಆಂಟಿ ಇಬ್ರು ಬೇರೆ ಬೇರೆ ಕೆಲಸ ಇದೆ, ಹಂಗಾಗಿ ಅವ್ರು ಬರಲಿಲ್ಲ. ನಾನೇ ಒಂಚೂರು ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಅರಿನ ಆಸ್ಪತ್ರೆಗೆ ಬಿಟ್ಟು ನಾನು ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ. ನಿನ್ನೆ ಒಣಗಾಕಿದ ಬಟ್ಟೆ ಎಲ್ಲ ಎತ್ತಿಟ್ಟು ಇವಾಗ ಅಡುಗೆ ಮಾಡಿ ತಗೊಂಡು ಹೋಗ್ಬೇಕು. ಸಿಂಪಲ್ ಆಗಿ ಅನ್ನ ರಸಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲೇಟ್ ಆಗ್ಬಿಡುತ್ತೆ ಬೇರೆ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಅದಕ್ಕೆ ಸಿಂಪಲ್ ಆಗಿ ಅನ್ನ ರಸಮು ಮತ್ತೆ ಹಪ್ಪಳ ಕರ್ಕೊಂಡು ಹೋಗ್ತೀನಿ. ठीक है. आप ऑलमोस्ट 4 months ಇನ್ನೊಂದು ಏನು ಗೊತ್ತಾ, ठीक है, ಅಲ್ಲಿ 4 weeks ವಿ ಹ್ಯಾವ್ ಟು ಬೇಕು. ಕೆಳಗಡೆ ನೋಡಿ, ಪಾದ ಮುಂದೆ ಮಾಡ್ಕೊಂಡು ಕೆಳಗಡೆ ಒತ್ತಬೇಕು. ಒತ್ತಿ 1 2 3 4 5 6 7 8 9 10. ठीक है, ಇಲ್ಲೇ ಇಟ್ಕೊಳ್ಳಿ. ಕಾಲು ಹೇಳ್ತಾರ ಎತ್ತಿಡಿ, ಚಿಕ್ಕ ಮಾಡಿ. ದೊಡ್ಡದಾಗಿ ಇಡಬೇಡಿ, ಚಿಕ್ಕದಿಕ್ಕೆ. ಮಕ್ಕಳು ನಡೀತಾರಲ್ಲ ಆ ಥರ ನಡಿ. ಬನ್ನಿ, ಚಿಕ್ಕದಾಗಿ ಇಕ್ಕಿ ವಾಕರು. ಮೆಲ್ಲಗೆ ಹೆಜ್ಜೆ ಇಡಿ, ಸ್ಟ್ರೈಟ್ ನೋಡಿ. ಕಣ್ಣು ನೆಲ ನೋಡಬಾರ್ದು, ಕಣ್ಣು ಸ್ಟ್ರೈಟ್ ಗೋಡೆ ಕಡೆ ನೋಡ್ಕೊಂಡು ಬರಬೇಕು. ಹಾಂ, ಬನ್ನಿ, ಚಿಕ್ಕದಾಗಿ ಇಕ್ಕಿ. ಹಾಂ, ಇನ್ನೊಂದು ಕಾಲು. ಹಾಯ್, ಹಲೋ, ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಡ್ಯೂಟಿ ನಂದೇ ಇತ್ತು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ 6:45 ಅವ್ರದ್ದೆಲ್ಲ ನೀಟಾಗಿ ಬಾತು ಬ್ರಷಿಂಗು ಎಲ್ಲ ಮುಗಿಸಿ ಇವಾಗ ಕಾಫಿ ತೊಗೊಂಡೋಗ್ತಾ ಇದ್ದೀನಿ. ನೆನ್ನೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಮಳೆ, ಆಮೇಲೆ ಹೆವಿ ಮೇಲು ಕೆಳಗು ಓಡಾಡ್ಸೋದೇ ಆಗ್ತಿತ್ತು. ಹಂಗಾಗಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಇವಾಗ ಎದ್ದು ಮಾಡ್ತಾ ಇದ್ದೀನಿ ವಿಡಿಯೋ ಅಷ್ಟೆ. ಅದೆಷ್ಟು ಆಪ್ರೇಷನ್ ಮಾಡ್ತಾರೋ, ಅದೆಷ್ಟು ಪೇಷಂಟ್ಗಳು ಬರ್ತಾರೋ, ನೋಡಿ 15 ದಿನದಿಂದ ಸಾಕು ಬೇಕಾಗೋಗಿದೆ. ಆಸ್ಪತ್ರೆ ಜೀವನನೇ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿರ್ತೀವಿ. ನೋಡಿ ಬಿಡುವಿಲ್ದಂಗೆ ಆಪ್ರೇಷನ್, ಬಿಡುವಿಲ್ದಂಗೆ ಪೇಷಂಟು. ಏನಪ್ಪ, ನಮ್ಗೊಂಥರ ಅನ್ಸುತ್ತೆ. ಡಾಕ್ಟ್ರುಗಳಿಗೆ ಪಾಪ ದಿನ ನೋಡಿ ಅದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಹತ್ತತ್ರ ಇದು 3 ದಿನದ ವಿಡಿಯೋ ಆಗೋಯ್ತು. ಎಲ್ಲ ಚಿಕ್ಕದಾಗೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಮೊಬೈಲ್ ಎತ್ಕೊಂಡು ವಿಡಿಯೋ ಶೂಟ್ ಮಾಡೋಣ ಅನ್ನೋವಾಗಲೇ ಏನೋ ಒಂದು ಕೆಲಸ ಬರೋದು, ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ದಿನ. ಸಮ್ಮರೆಲ್ಲ ಕಳೆದು ಫಸ್ಟ್ ಡೇ ಸ್ಕೂಲ್ಗೆ ಹೋಗಬೇಕು. ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ, ಹೋದ ಸತಿನೂ ನಾನು ಫಸ್ಟ್ ಡೇ ಸ್ಕೂಲ್ ಅಂತ ಏನೂ ಮಾಡಲಿಲ್ಲ. ಈ ಸತಿನಾದ್ರು ಮಾಡೋಣ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಏನೂ ಆಗಲಿಲ್ಲ ಆ ಗಡಿ ಬಿಡಿಲಿ. ನಮ್ಮ ಅತ್ತೆದು ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆಗಿ ಅವರು ನನ್ನ ನಾದಿನಿ ಮನೆಗೆ ಹೋದರು. ಯಾಕಂದರೆ ನಾವಿರೋದು 4ನೇ ಫ್ಲೋರು, ಲಿಫ್ಟ್ ಹಾಕಿರಲಿಲ್ಲ. ಡಾಕ್ಟರ್ಸು ಮೆಟ್ಲು ಹತ್ತಬೇಡಿ ಅಂತ ಹೇಳಿದರು. ಹಂಗಾಗಿ ಅವರು ನಮ್ಮ ನಾದಿನಿ ಮನೆಯಲ್ಲಿ ಮೆಟ್ಲೇನು ಹತ್ತೋದಿರಲಿಲ್ಲ. ಹಂಗಾಗಿ ಅಲ್ಲೇ ಹೋದ್ರು ಅವರು. ಆಮೇಲೆ ಇನ್ನೆಂತ ಅದೇ ನನ್ನ ಮಗನ ಫಸ್ಟ್ ಡೇ ಸ್ಕೂಲು ವಿಡಿಯೋ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ಕೊಂಡೆ. ಹೆಂಗೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಆಮೇಲೆ ಸ್ಕೂಲಿಂದ ಮೆಸೇಜ್ ಮಾಡಿದರು. ನಾನು ಆಸ್ಪತ್ರೆಯಲ್ಲಿ ಇದ್ದಾಗಲೇ ಮೆಸೇಜ್ ಮಾಡಿದರು, ಬುಕ್ಕು ಲೇಬಲ್ ಎಲ್ಲ ಅನಿಸಿ ಕಳಿಸಿ ಹೆಸರೆಲ್ಲ ಬರ್ದಿ ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಬರೀ ಬೈಂಡೋನ್ ಮಾಡಿದರು, ಲೇಬಲ್ ಹಾಕಿ ಹೆಸರು ಬರೆದಿರಲಿಲ್ಲ.
ನನಗೆ ಬೆಳಗ್ಗೆ ಅರ್ಧ ಬರ್ಧ ತಿಂಡಿ ಆಗಿದೆ ಇತ್ತಲ್ಲೇ ಬುಕ್ ನೋಡಿದ್ರೆ ಲೇಬಲ್ಲೂ ಇಲ್ಲ ಹೆಸ್ರೂ ಇಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ರೇಗಾಡಿಕೊಂಡು ಪಟ ಅಂತ ಯಾವುದೋ ಒಂದು ಸಿಂಪಲ್ ಆಗಿರೋ ತಿಂಡಿ ಮಾಡಿ ಲೇಬಲ್ ಹಾಕೋಕೆ ಕೂತ್ಕೊಂಡೆ. ಅದೃಷ್ಟ ಏನು ಅಂದರೆ ನನ್ನ ಮಗನೇ ರೆಡಿಯಾಗಿ ನನ್ನ ಮಗನೇ ತಿಂಡಿ ತಿಂದ. ಅದೊಂದು ಅವ್ನು ರೆಡಿ ಮಾಡಿ ತಿಂಡಿ ತಿನ್ನಿಸ್ಬೇಕು ಅನ್ನೋದು ಒಂದು ತಪ್ಪಿತು. ಅಷ್ಟೊತ್ತಿಗೆ ನಾವು ತಿಂಡಿ ತಿಂದು ರೆಡಿ ಆಗೋಷ್ಟರಲ್ಲಿ ನಾನು ಲೇಬಲ್ ಹಾಕ್ಕೊಟ್ಟೆ. ನಮ್ಮ ಮನೆಯವ್ರ ಹೆಸ್ರು ಬರೆದ್ರು. ಬುಕ್ಕೆಲ್ಲ ಸ್ಕೂಲ್ ಟೀಚರ್ಗೆ ಕೊಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಆ ದಿನದ್ದು ಏನು ಸಬ್ಜೆಕ್ಟ್ ಇರುತ್ತೋ ಏನು ಬುಕ್ಗಳಿರುತ್ತೋ ಅದನ್ನು ಮಾತ್ರ ಮಕ್ಳ ಕೈಲಿ ಕೊಟ್ಟು ಕಳಿಸ್ತಾರೆ. ಇನ್ನು ಮಿಕ್ಕಿದ ಬುಕ್ಕೆಲ್ಲ ಅವರೇ ಇಟ್ಕೊತಾರೆ. ಇದೆಲ್ಲ ಸ್ಕೂಲಲ್ಲೇ ನಡೆಯುತ್ತೋ ಇಲ್ಲ ಅಂದರೆ ನನ್ನ ಮಗನ ಸ್ಕೂಲಲ್ಲ ಹಿಂಗೆ ಅಂತ ಗೊತ್ತಿಲ್ಲ. ಎಲ್ಲ ಬುಕ್ಕು ಅವ್ರಿಗೆ ಕೊಡಬೇಕು. ಆ ದಿನದಲ್ಲಿ ಏನು ಕ್ಲಾಸ್ ಇರುತ್ತೋ ಆ ಬುಕ್ ಮಾತ್ರ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಆಮೇಲೆ ಇನ್ನೆಂತ ಅವನದೆಲ್ಲ ತಿಂಡಿ ಎಲ್ಲ ಮುಗಿಸಿದ ಮೇಲೆ ನಾನು ಅವನನ್ನು ಕರ್ಕೊಳೋದೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಿಮ್ಗೇನಾದ್ರು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಲೈಕ್ ಮಾಡೋದ್ರಿಂದ ನಿಮ್ಮ ಕರೆನ್ಸಿ ಏನು ಕಟ್ಟಾಗಲ್ಲ, ಆಮೇಲೆ ಬ್ಯಾಂಕಿಂದ ಏನು ದುಡ್ಡು ಕಟ್ಟಾಗಲ್ಲ. ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ಅನಿಸ್ಬೇಕು. ನೀವು ಲೈಕ್ ಮಾಡಲಿಲ್ಲ ಅಂದರೆ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ. ಅಷ್ಟೇ ಗಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅದೇ ಹೇಳೋದ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗಸ್.